Hello, welcome to this session on the subject e-commerce. E-commerce is an elective paper of first semester BCom, Mangalore University. Introduction to e-commerce is the unit 1 of e-commerce subject, and in this particular session the focus is on difference between e-commerce and e-business and comparison of traditional commerce and e-commerce. ಈ ಸೆಷನ್ನಲ್ಲಿ ನಾವು ಇ ಕಾಮರ್ಸ್ ಮತ್ತು ಇ ಬಿಸ್ನೆಸ್ ನಡುವಿನ ವ್ಯತ್ಯಾಸಗಳು ಹಾಗೂ ಟ್ರೆಡಿಷನಲ್ ಕಾಮರ್ಸ್ ಮತ್ತು ಇ ಕಾಮರ್ಸ್ನ ನಡುವೆ ಒಂದು ಹೋಲಿಕೆಯನ್ನು ಮಾಡಿ ನೋಡ್ತಾ ಇದ್ದೇವೆ. ಪ್ರೀವಿಯಸ್ ಸೆಷನ್ನಲ್ಲಿ ಇ ಕಾಮರ್ಸ್ನ ವಿವಿಧ ಸ್ಕೋಪ್ ಅಥವಾ ಅಪ್ಲಿಕೇಶನನ್ನು ಕೂಡ ನಾವು ಕಲ್ತಿದ್ವಿ. Learning objectives of the chapter is to introduce the concept of e-commerce and to enable the learners to get acquainted with the functions, scope, merits and demerits of e-commerce. Session outcome is as under. Upon completion of this session, you will be able to differentiate e-commerce and e-business, and you will be also able to make a comparison of traditional commerce and e-commerce. Let's move into the topic of difference between e-commerce and e-business. For many, e-commerce and e-business is one and same. Often these two terms are being used interchangeably. However, there exists a difference between these two terms. ಹೆಚ್ಚಿನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಾತನಾಡುವಂಥ ಸಂದರ್ಭ ಇ ಕಾಮರ್ಸ್ ಮತ್ತು ಇ ಬಿಸ್ನೆಸ್ಸನ್ನು ಒಂದೇ ಎಂದು ಪರಿಗಣಿಸಲಾಗ್ತದೆ. ಆದರೆ ನಿಜವಾಗಿಯೂ ಅವುಗಳೆರಡು ಒಂದೇ ಅಲ್ಲ, ಎರಡರ ವ್ಯಾಪ್ತಿ ವಿಭಿನ್ನವಾಗಿದೆ. ಹಾಗಾಗಿ ಇ ಕಾಮರ್ಸ್ ಮತ್ತು ಇ ಬಿಸ್ನೆಸ್ ನಡುವೆ ವ್ಯತ್ಯಾಸಗಳಿದೆ. ಹಾಗಾದರೆ ಏನು ಅಂತ ವ್ಯತ್ಯಾಸ ಅಂತ ನೋಡ್ತಾ ಹೋದರೆ, ನಂಬರ್ 1, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆನ್ಲೈನ್ ಈಸ್ ಇ ಕಾಮರ್ಸ್. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ವಿವಿಧ ರೀತಿಯಾದಂಥ ಇಂಟರ್ನೆಟ್ ಬಳಸಿಕೊಂಡು ವಿವಿಧ ರೀತಿಯಾದಂಥ ಬಿಸ್ನೆಸ್ ಸೈಟ್ಸ್ಗಳಲ್ಲಿ ನೀವು ಪರ್ಚೇಸ್ ಮಾಡಿದರೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟಿಯನ್ನು ನೋಡಿದರೆ ಅದನ್ನು ನಾವು ಇ ಕಾಮರ್ಸ್ ಅಂತ ಹೇಳ್ತೇವೆ. ಬಟ್ ಇ ಬಿಸ್ನೆಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಆನ್ಲೈನ್. It's more than that. It means e-business is business conducted online. ಎಲ್ಲ ರೀತಿಯ ಬಿಸ್ನೆಸ್ಸನ್ನು ಕಂಡಕ್ಟ್ ಮಾಡಿದರೆ ಅದನ್ನು ನಾವು ಬಿಸ್ನೆಸ್ ಕಂಡಕ್ಟೆಡ್ ಆನ್ಲೈನನ್ನು ಇ ಬಿಸ್ನೆಸ್ ಅಂತ ಹೇಳ್ತೇವೆ. ದಿಸ್ ಈಸ್ ಅ ವೆರಿ ಬೇಸಿಕ್ ಪಾಯಿಂಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಇ ಕಾಮರ್ಸ್ ಅಂತ ಹೇಳಿದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆನ್ಲೈನ್. ಒಂದು ಗೂಡ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆದರೆ ಅದನ್ನು ನಾವು ಇ ಕಾಮರ್ಸ್ ಆ್ಯಕ್ಟಿವಿಟಿ ಅಂತ ಹೇಳ್ತೇವೆ. When a business activity is conducted using internet or online modes, that will be considered as e-business. Point number 2, e-commerce has a narrow scope. ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಬರೀ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸನ್ನು ಫೋಕಸ್ ಮಾಡ್ತೇವೆ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟಿ ಇರುವಂಥ ಟ್ರಾನ್ಸಾಕ್ಷನ್ ನಾವು ಇ ಕಾಮರ್ಸ್ ಅಂತ ಕರಿತೇವೆ. ಆದರೆ ಬಿಸ್ನೆಸ್ ಆ್ಯಕ್ಟಿವಿಟಿ ಈಸ್ ನಾಟ್ ಜಸ್ಟ್ ರಿಸ್ಟ್ರಿಕ್ಟೆಡ್ ಟು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಸೊ ಇ ಬಿಸ್ನೆಸ್ ಹ್ಯಾಸ್ ಗಾಟ್ ಅ ವೈಡರ್ ಸ್ಕೋಪ್. ಇಟ್ ಇನ್ವಾಲ್ವ್ಸ್ ಟ್ರಾನ್ಸಾಕ್ಷನ್ ಆಫ್ ಬೈಯಿಂಗ್ raw materials, customer education, supplier support, so on. That's why e-business is having wider scope as compared to e-commerce. Next point, micro level activity. E-commerce encompasses micro level activity. ಸೂಕ್ಷ್ಮ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ.
E-commerce involves micro activity which requires only a website to transact e-commerce business. ಇಲ್ಲಿ ಒಂದು ಬರೀ ವೆಬ್ಸೈಟ್ ಇದ್ದರೆ ಸಾಕು, ಹಾಗೂ ಆ ವೆಬ್ಸೈಟಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟಿ ನಡೆದ್ರೆ ಅದನ್ನೇ ಇ ಕಾಮರ್ಸ್ ಅಂತ ಹೇಳ್ತೇವೆ. ಆದರೆ ಬಿಸ್ನೆಸ್ ಈಸ್ ಹ್ಯಾವಿಂಗ್ ಗ್ರೇಟರ್ ಸ್ಕೋಪ್ ದನ್ ದಿ ಮಿಯರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಬಿಸ್ನೆಸ್ಸಲ್ಲಿ ಸಾಕಷ್ಟು ಮ್ಯಾಕ್ರೋ ಲೆವೆಲ್ ಆ್ಯಕ್ಟಿವಿಟೀಸ್ ನಡೀತದೆ. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಆಗಬೇಕು, CRM ಅಂತ ಹೇಳ್ಬೋದು. ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್, ERP ಪ್ರೋಸೆಸ್, ಈ ರೀತಿ ವಿವಿಧ ರೀತಿಯ ಪ್ರೋಸೆಸ್ಗಳು ಕೂಡ ಆನ್ಲೈನ್ ಮುಖಾಂತರವಾಗಿ ನಡೀತದೆ. ಆನ್ ಗೋಯಿಂಗ್ ಪ್ರೋಸೆಸ್ ನೇಚರಲ್ಲಿ ನಡೀತದೆ. ಹಾಗಾಗಿ ಇ ಕಾಮರ್ಸ್ ಮತ್ತು ಇ ಬಿಸ್ನೆಸ್ಸನ್ನು ನಾವು ಮೈಕ್ರೋ ಆ್ಯಕ್ಟಿವಿಟಿ ಹಾಗೂ ಮ್ಯಾಕ್ರೋ ಲೆವೆಲ್ ಆ್ಯಕ್ಟಿವಿಟಿ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ನೆಕ್ಸ್ಟ್, ಇ ಕಾಮರ್ಸ್ ಇನ್ವಾಲ್ವ್ಸ್ ಎಕ್ಸ್ಕ್ಲೂಸಿವ್ ಯೂಸ್ ಆಫ್ ಇಂಟರ್ನೆಟ್. ಇಲ್ಲಿ ಬರೀ ಇಂಟರ್ನೆಟ್ನ ಯೂಸೇಜ್ ಆಗ್ತದೆ. ಬಟ್ ಈ ಬಿಸ್ನೆಸ್ನಲ್ಲಿ ಇಂಟರ್ನೆಟ್ ಜೊತೆಗೆ ಇಂಟ್ರಾನೆಟ್, ಎಕ್ಸ್ಟ್ರಾನೆಟ್ ಕೂಡ ಬಳಕೆ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಈಸ್ e-commerce is a part of e-business. This is self-explanatory, as we know that e-business is involving buying and selling of goods also. Obviously, it makes e-commerce as a part or subset of e-business. On the other hand, e-business involves varieties of activities and it encompasses e-commerce. ಅಲ್ಲಿ ಈ ಬಿಸ್ನೆಸ್ನಲ್ಲಿ ಇ ಕಾಮರ್ಸನ್ನು ಸೇರಿದಂತೆ ಇನ್ನೂ ಹೆಚ್ಚಿನ ಆ್ಯಕ್ಟಿವಿಟೀಸ್ಗಳು ನಡೀತದೆ. ಫೈನಲಿ, ಇ ಕಾಮರ್ಸ್ ಈಸ್ ನ್ಯಾರೋ ಇನ್ ಸ್ಕೋಪ್ and it's a narrow concept. E-business is a broader concept. ಈ ಬಿಸ್ನೆಸ್ನಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಜೊತೆಗೆ ಮಾರ್ಕೆಟ್ ಸರ್ವೆ ಮಾಡ್ಬೋದು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡೇಟಾ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕೂಡ ಸೇರ್ಕೊಂಡಿರ್ತದೆ. ಸೊ ದೀಸ್ ಆರ್ ಆಲ್ ದ ಡಿಫ್ರೆನ್ಸಸ್ ಬಿಟ್ವೀನ್ e-commerce and e-business. Let's move on to the comparison of traditional commerce with e-commerce. The modern day commerce can be considered as e-commerce. However, traditional commerce hasn't lost its importance. ಬೇಸಿಕಲಿ ಎರಡೂ ಕೂಡ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡುವಂಥ ಎಂಟಿಟೀಸ್ಗಳಾಗಿರ್ತದೆ. ಬಟ್ ವೇ ಆಫ್ ಕಂಡಕ್ಟಿಂಗ್ ದ ಬಿಸ್ನೆಸ್ ಇಸ್ ಡಿಫ್ರೆಂಟ್. ಆಬ್ಜೆಕ್ಟಿವ್ಸ್ ನೋಡಿದರೂ ಕೂಡ ಎರಡರದ್ದು ಕೂಡ ಒಂದೇ. ಟ್ರೆಡಿಷ್ನಲ್ ಆಗಿ ನೀವು ಬಿಸ್ನೆಸ್ಸನ್ನು ಪರ್ಫಾರ್ಮ್ ಮಾಡಿ ಅಥವಾ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಸ್ನೆಸ್ ತೆಗೀರಿ. ಉದ್ದೇಶ ಏನು? ಮ್ಯಾಕ್ಸಿಮಮ್ ಸೇಲ್ಸನ್ನು ಅಚೀವ್ ಮಾಡುವಂಥದ್ದು ಹಾಗೂ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅರ್ನ್ ಮಾಡುವಂಥದ್ದು. ಆದರೆ ಈ ವೇ ಆಫ್ ಡೂಯಿಂಗ್ ಬಿಸ್ನೆಸ್ನ ಬೇಸಿಸ್ನಲ್ಲಿ ಟ್ರೆಡಿಷ್ನಲ್ ಕಾಮರ್ಸ್ ಮತ್ತು ಇ ಕಾಮರ್ಸ್ ನಡುವೆ ಕೆಲವು ವ್ಯತ್ಯಾಸಗಳನ್ನು ಕಂಡುಹಿಡಿಬೋದು. ಸೊ ಅದನ್ನು ಈ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಆ ಮೀನಿಂಗನ್ನು ಕನ್ಸಿಡರ್ ಮಾಡಿದರೆ, ಟ್ರೆಡಿಷ್ನಲ್ ಕಾಮರ್ಸ್ ಈಸ್ physical exchange of products and includes all those activities which encourages exchange. So traditional commerce is basically about exchange of goods and services, and it includes other activities too which necessitates physical exchange of goods and services. On the other hand, e-commerce involves carrying out commercial transactions or exchange of information electronically on the internet.
ಇಲ್ಲಿ ಇಂಟರ್ನೆಟ್ನ ಎಕ್ಸಿಸ್ಟೆನ್ಸ್ ಇರ್ತದೆ, ಬಟ್ ಟ್ರೆಡಿಷ್ನಲ್ ಕಾಮರ್ಸ್ನಲ್ಲಿ ಫಿಸಿಕಲ್ ಸ್ಟೋರ್ನ ಎಕ್ಸಿಸ್ಟೆನ್ಸ್ ಇರ್ತದೆ. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫ್ರೆನ್ಸ್ ಇಸ್ ಮೆಥಡ್ ಆಫ್ ಪ್ರೋಸೆಸ್ಸಿಂಗ್. ಯಾವ ರೀತಿಯಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳು ಪ್ರೋಸೆಸ್ಸಿಂಗ್ ನಡೀತದೆ ಅಂತ ನೋಡಿದರೆ, ಟ್ರೆಡಿಷ್ನಲ್ ಕಾಮರ್ಸ್ನಲ್ಲಿ ಎಲ್ಲವೂ ಕೂಡ ಮ್ಯಾನುವಲ್, ಹ್ಯೂಮನ್ ರಿಸೋರ್ಸ್ನ ಸಹಾಯದಿಂದಾಗಿ ಮಾಡಲಾಗ್ತದೆ. ಬಟ್ ಇ ಕಾಮರ್ಸ್ನಲ್ಲಿ ಎವ್ರಿಥಿಂಗ್ ವಿಲ್ ಬಿ ಅಪ್ಡೇಟೆಡ್ ಆಟೋಮೆಟಿಕಲಿ ಥ್ರೂ ದಿ ಸಾಫ್ಟ್ವೇರ್ಸ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫ್ರೆನ್ಸ್ ಇಸ್ ಆಕ್ಸೆಸಿಬಿಲಿಟಿ. ಯಾವ ರೀತಿಯಲ್ಲಿ ಟ್ರೆಡಿಷ್ನಲ್ ಕಾಮರ್ಸ್ ಮತ್ತು ಇ ಕಾಮರ್ಸ್ನ ಲಭ್ಯತೆ ಇರ್ತದೆ ಅಂತ ನೋಡಿದರೆ, ಟ್ರೆಡಿಷ್ನಲ್ ಕಾಮರ್ಸ್ ಲಿಮಿಟೆಡ್ ಟೈಮ್. ಸಿಂಪಲಾಗಿ ಹೇಳೋದಾದರೆ, ಅಂಗಡಿಗಳು 9 ಗಂಟೆಗೆ 10 ಗಂಟೆಗೆ ಬಾಗಿಲು ಹಾಕಿಬಿಡ್ತವೆ. ಆದರೆ ಇ ಕಾಮರ್ಸ್ನಲ್ಲಿ ವ್ಯವಹಾರ ಮಾಡುವಂಥ ಬಿಸ್ನೆಸ್ ಫರ್ಮ್ಗಳು 24/7, 24 ಗಂಟೆ, ವಾರದ 7 ದಿನ ಕೂಡ ರಾತ್ರಿ ಹಗಲು ಅನ್ನದೇ ನೀವು ಪ್ರಾಡಕ್ಟಿಗೆ ಆರ್ಡ್ರ್ ಮಾಡ್ಬೋದು ಹಾಗೂ ಗೂಡ್ಸನ್ನು ಪಡ್ಕೊಳ್ಬೋದು. ಪರ್ಸ್ನಲ್ ಟಚ್ ಪಾಯಿಂಟ್ ಆಫ್ ವ್ಯೂಯಿಂದ ಡಿಫ್ರೆನ್ಷಿಯೇಟ್ ನೋಡಿದರೆ, ಟ್ರೆಡಿಷ್ನಲ್ ಕಾಮರ್ಸ್ನಲ್ಲಿ ಯು ವಿಲ್ ಗೋ ಟು ದಿ ಶಾಪ್ ಆ್ಯಂಡ್ ಯು ವಿಲ್ ಇನ್ಸ್ಪೆಕ್ಟ್ ದಿ ಐಟಮ್, ಆ್ಯಂಡ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಯು ವಿಲ್ ಪರ್ಚೇಸ್ ಇಟ್. ದಟ್ ಮೀನ್ಸ್ ಅಲ್ಲಿ ಒಂದು ಪರ್ಸ್ನಲ್ ಟಚ್ ಇರ್ತದೆ. ವಿಲ್ ಬಿ ಹ್ಯಾವಿಂಗ್ opportunity to inspect the goods in person. But in e-commerce there is no such opportunity, and that can be considered as one of the disadvantages of e-commerce. We can just see the product. ಅಲ್ಲಿ ಪ್ರಾಡಕ್ಟನ್ನು ನೋಡ್ಬೋದು, ಪ್ರಾಡಕ್ಟ್ ಸಂಬಂಧಿಸಿದಂಥ ರಿವ್ಯೂಸ್ ಓದ್ಬೋದು, ಇಮೇಜಸ್ಗಳನ್ನು ನೋಡ್ಬೋದು, ಕಸ್ಟಮರ್ಸ್ ಕಳಿಸಿರುವಂಥ ಇಮೇಜಸ್ಗಳನ್ನು ನೋಡಿರ್ಬೋದು, ರೇಟಿಂಗ್ ನೋಡ್ಬೋದು. ಆದರೆ ಪ್ರಾಡಕ್ಟನ್ನು ನೀವು ಟಚ್ ಮಾಡೋಕ್ಕೆ, ಫೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಡಕ್ಟನ್ನು ನೀವು ಡೆಲಿವರಿ ತಗೊಂಡ ಮೇಲೇ ಆಯಿತು. ಸೊ ಹಾಗಾಗಿ ಆ ಪರ್ಸ್ನಲ್ ಟಚ್ ಅನ್ನುವಂಥದ್ದು ವಿಷಯದಲ್ಲಿ ಟ್ರೆಡಿಷ್ನಲ್ ಕಾಮರ್ಸ್ನಲ್ಲಿ ಆ ಪರ್ಸ್ನಲ್ ಟಚ್ ಇರುತ್ತೆ, ಇ ಕಾಮರ್ಸ್ನಲ್ಲಿ ಇರೋದಿಲ್ಲ. ಸ್ಕೋಪ್ ಆಫ್ ಬಿಸ್ನೆಸ್. As we have undergone a session on scope of e-commerce, we have seen that because of internet and ವರ್ಲ್ಡ್ ವೈಡ್ ವೆಬ್, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಬಿಸ್ನೆಸ್ ಅಪಾರ್ಚುನಿಟೀಸನ್ನು ಹುಡುಕಿ ಕೊಟ್ಟಿದೆ ಇ ಕಾಮರ್ಸು. ಹಾಗಾಗಿ ಇ ಕಾಮರ್ಸ್ನಲ್ಲಿ ಬಿಸ್ನೆಸ್ ಮಾಡುವಂಥ ವಿಪುಲ ಅವಕಾಶಗಳಿದೆ, ಬಟ್ ಇಲ್ಲಿ ತುಂಬ ಕಡಿಮೆ ಅವಕಾಶಗಳಿರುವಂಥದ್ದು. ಇನ್ಫಾರ್ಮೇಷನ್ ಎಕ್ಸ್ಚೇಂಜ್. ಟ್ರೆಡಿಷ್ನಲ್ ಕಾಮರ್ಸ್ನಲ್ಲಿ ಯಾವುದೇ ಇನ್ಫಾರ್ಮೇಷನ್ ಎಕ್ಸ್ಚೇಂಜಿಗೋಸ್ಕರ ಪ್ಲಾಟ್ಫಾರ್ಮ್ ಇರೋದಿಲ್ಲ, ಬಟ್ ಇಲ್ಲಿ ಎವ್ರಿ ಇನ್ಫಾರ್ಮೇಷನ್ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್ ಆ್ಯಂಡ್ ಪಬ್ಲಿಷ್ ಟು ದಿ ಪಬ್ಲಿಕ್. ರಿಸೋರ್ಸ್ ಫೋಕಸ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ, ಇಲ್ಲಿ ಟ್ರೆಡಿಷ್ನಲ್ ಕಾಮರ್ಸ್ ಸಪ್ಲೈ ಸೈಡ್ ಬೇಸಿಸಲ್ಲಿ ವರ್ಕ್ ಆಗ್ತದೆ, ಆ್ಯಂಡ್ ಇ ಕಾಮರ್ಸ್ ಡಿಮ್ಯಾಂಡ್ ಸೈಡ್ನಲ್ಲಿ ವರ್ಕ್ ಮಾಡ್ತದೆ. ಟ್ರೆಡಿಷ್ನಲ್ ಕಾಮರ್ಸಲ್ಲಿ based on the supply of goods, business activities are taking place. ಬಟ್ ಇಲ್ಲಿ ಕಸ್ಟಮರ್ಸ್ನ ಡಿಮ್ಯಾಂಡ್ ವೈಟಲ್ ಪ್ಲೇ ಮಾಡ್ತದೆ ಇಲ್ಲಿ ಇ ಕಾಮರ್ಸ್ನಲ್ಲಿ. ಸೊ ಬಿಸ್ನೆಸ್ ರಿಲೇಷನ್ಶಿಪ್ ಪಾಯಿಂಟ್ ಆಫ್ ವ್ಯೂನ ನೋಡಿದರೆ ಲೀನಿಯರ್ ರಿಲೇಷನ್ಶಿಪ್, ಬಟ್ ಇಲ್ಲಿ ಇ ಕಾಮರ್ಸ್ನಲ್ಲಿ ಎಂಡ್ ಟು ಎಂಡ್ ರಿಲೇಷನ್ಶಿಪ್ ಇರ್ತದೆ. ಮಾರ್ಕೆಟಿಂಗ್, ಟ್ರೆಡಿಷ್ನಲ್ ಕಾಮರ್ಸ್ನಲ್ಲಿ ಒನ್ ವೇ ಮಾರ್ಕೆಟಿಂಗ್. seller has to announce that or about his products only with those who visit to his shop. But here one-to-one marketing is possible. That means
advertising and marketing activities can be focused on each and every customer in the e-commerce. Payment ಟ್ರೆಡಿಷ್ನಲ್ ಆ್ಯಕ್ಟಿವಿಟೀಸಲ್ಲಿ ಕ್ಯಾಶ್ ಬೇಸಿಸಲ್ಲಿ ನಡೀತದೆ ಮೋಸ್ಟ್ಲಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಚೆಕ್ ಯೂಸ್ ಆಗ್ಬೋದು. ಬಟ್ ಇನ್ ಕೇಸ್ ಆಫ್ ಇ-ಕಾಮರ್ಸ್ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಜೊತೆಗೆ ಹೆಚ್ಚಾಗಿ ಇಲೆಕ್ಟ್ರಾನಿಕ್ ಮೋಡ್ ಆಫ್ ಪೇಮೆಂಟ್ ವರ್ಕ್ ಆಗ್ತದೆ. ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡ್ಬೋದು, ಯು ಕ್ಯಾನ್ ರಿಡೀಮ್ ಯುವರ್ ಪಾಯಿಂಟ್ಸ್ ಆ್ಯಂಡ್ ಯು ಕ್ಯಾನ್ ಯೂಸ್ ದಿ ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್ ಫಾರ್ ದಿ ಪೇಮೆಂಟ್. ಡೆಲಿವರಿ ಆಫ್ ಗೂಡ್ಸ್ ಪಾಯಿಂಟ್ ಆಫ್ ಇಂದ ನೋಡಿದರೆ, ಟ್ರೆಡಿಷ್ನಲ್ ಕಾಮರ್ಸಲ್ಲಿ ಯು ವಿಲ್ ಗೋ ಟು ದಿ ಶಾಪ್ ಆ್ಯಂಡ್ ಯು ವಿಲ್ ಹ್ಯಾವ್ ದ ಗೂಡ್ಸ್ ರಿಸೀವ್ಡ್ ಇನ್ಸ್ಟಂಟ್ಲಿ. ಬಟ್ ಇ ಕಾಮರ್ಸ್ನಲ್ಲಿ ಇಟ್ ಟೇಕ್ಸ್ ಟೈಮ್. ಇಫ್ ಯು ಆರ್ಡರ್ ಟುಡೇ, ಯು ಮೇ ಗೆಟ್ ಇಟ್ ಆಫ್ಟರ್ 1 or 2 days depending upon the availability of the product with the seller as well as the distance. ಬಿಸ್ನೆಸ್ ಕಮ್ಯುನಿಕೇಷನ್ ಪಾಯಿಂಟ್ ಆಫ್ ಇಂದ ನೋಡಿದರೆ, ಟ್ರೆಡಿಷ್ನಲ್ ಕಾಮರ್ಸ್ನಲ್ಲಿ ಬಿಸ್ನೆಸ್ ಕಮ್ಯುನಿಕೇಷನ್ ಟ್ರೆಡಿಷ್ನಲ್ ಮೋಡ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಅಂದರೆ ರೆಗ್ಯುಲರ್ ಮೇಲ್ಸ್, ಫೋನ್ ಕಾಲ್ಸಲ್ಲಿ ನಡೀತದೆ. ಬಟ್ ಇಲ್ಲಿ ಎಲ್ಲ ಕೂಡ ಇಲೆಕ್ಟ್ರಾನಿಕಲ್ಲಿ ಬಿಸ್ನೆಸ್ ಕಮ್ಯುನಿಕೇಷನ್ಸ್ ಎಲ್ಲ ನಡೆಯುವಂಥದ್ದು ಇಮೇಲ್ಸಲ್ಲಿ. ಮೋಸ್ಟ್ ಆಫ್ ದ ಟೈಮ್ ಇಮೇಲ್ಸ್ ಎಲ್ಲರಿಗೂ ಕೂಡ ಕಳಿಸಿಕೊಡ್ತಾರೆ. ಯಾವುದೇ ಈ ರೀತಿಯಾಗಿ ಫೋನ್ ಕಾಲ್ ಮಾಡುವಂಥದ್ದು, ರೆಗ್ಯುಲರ್ ಮೇಲ್ ಕಳಿಸುವಂಥದ್ದೆಲ್ಲ ಪ್ರಮೇಯ ಇರೋದಿಲ್ಲ. ಇಮೇಲ್ಸಲ್ಲಿ ಹೆಚ್ಚಿನ ಬಿಸ್ನೆಸ್ ಕಮ್ಯುನಿಕೇಷನ್ಗಳು ನಡೀತದೆ. ದಿಸ್ ಇಸ್ ಅಬೌಟ್ ಡಿಫ್ರೆನ್ಸಸ್ ಬಿಟ್ವೀನ್ e-commerce and e-business, and also a comparison of traditional commerce with e-commerce.